ಈಗ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಏನು ಮಾಡ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್? ಒಂದು ಪತ್ರ ಬರಿಬೋದಾ? ಇಲ್ಲ ಹಿಂಗೆಲ್ಲ ಮಾಡಬೇಡಿ, ಸರಿ ಮಾಡ್ಕೊಂಡು ಹೋಗ್ತೀನಿ, ಅಥವಾ ಏನು ರಮೇಶ್ ಜಾರಕಿಹೊಳಿ ಹೇಳಿದರು, ಇಲ್ಲ ತಪ್ಪುಗಳಾಗಿದ್ದರೆ ಸರಿ ಮಾಡೋಣ, ವಾಪಸ್ ತೆಗೀರಿ, ಹಿಂಗೆ ಹೇಳ್ಬೋದಾ? ಅಥವಾ ನೀವೇನು ನನ್ನನ್ನು ಉಚ್ಚಾಟನೆ ಮಾಡೋದು, ನಾನೇ ನಿಮ್ಮ ಪಕ್ಷವನ್ನು ಉಚ್ಚಾಟನೆ ಮಾಡಿದ್ದೀನಿ ಅಂದ್ಬಿಟ್ಟು ಬಿ ಜೆ ಪಿಗೆ ರಾಜೀನಾಮೆ ಕೊಡ್ಬೋದಾ? ಅಥವಾ ರಾಜೀನಾಮೆ ಕೊಟ್ಟರೆ ಅಲ್ಲಿ 6 ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ಗೆ ಪಕ್ಷೇತರವಾಗಿ ನಿಲ್ತಾರೆ, ಪಕ್ಷೇತರವಾಗಿ ನಿಲ್ತಿರೋದು ಶಕ್ತಿ ಬರುತ್ತೆ, ಬಿ ಜೆ ಪಿ ವಾಪಸ್ ಕರ್ಕೋಬೋದು ಅಂತ ಶಕ್ತಿ ಇರುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಅದೇ ಥರ ಆಗಿ. ಅಥವಾ ಎಲ್ಲರೂ ಬೇರೆಯೇ ಪಾರ್ಟಿ ಮಾಡ್ತೀನಿ, ಲಿಂಗಾಯತರಲ್ಲಿ ನಮ್ಮ ಜೊತೆ ಇದ್ದಾರೆ, ಅಥವಾ ಇವ್ರ ಜೊತೆ ಬೇರೆ ಎಮ್ ಎಲ್ ಎಗಳು ಯಾರಾದರೂ ಬರ್ಬೋದು. 13ನೇ ತಾರೀಕು ಅವರೇನು ದೊಡ್ಡ ಸಭೆಯನ್ನು ಮಾಡ್ತಾರೆ ನೋಡೋಣ. ಈಗ ಹರಿಹರ ಸ್ವಾಮೀಜಿ ಇದರ ಬಗ್ಗೆ ಮಾತಿಲ್ಲ. ಪಂಚಮಸಾಲಿ ಲಿಂಗಾಯತರಲ್ಲಿ ಒಂದು ಇವರು, ಮತ್ತೊಬ್ಬರು ಹರಿಹರದ ಸ್ವಾಮೀಜಿ ಕೂಡ ಮಾತಾಡಿದರು. ಇಲ್ಲಿ ಹೆಂಗಿತ್ತು ಅಂದರೆ, ಈ ಸ್ವಾಮೀಜಿಗೆ ಮಾತಾಡಿದ್ರಲ್ಲ ಇವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದರೆ, ಪಂಚಮಸಾಲಿ ಅಲ್ಲಿ ಹರಿಹರ ಸ್ವಾಮೀಜಿಗಳು ನಿರಾಣಿ ಅವರಿಗೆ ಎಲ್ಲ ಇದೆ. ಸ್ವಾಮೀಜಿಗಳು ಇದ್ದು ಕೂಡ ಒಂದು ರೀತಿಯ ಸಪೋರ್ಟ್ಗಳು ಬೇರೆ ಬೇರೆ ಇರಲಿ ಬಿಡಿ. ಪಾರ್ಟಿ ಕಟ್ಟಿ ಏನಾಗಿದೆ? ಪಾರ್ಟಿ ಕಟ್ಟಿ ಏನಾದರೂ ಬದುಕಬಹುದಾ? ಎಂತೆಂಥ ಘಟಾನುಘಟಿ ನಾಯಕರು ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಬನ್ನಿ ಒಂದು ಝಲಕ್ ತೋರಿಸ್ತೀವಿ. ಬಿ ಎಸ್ ಯಡಿಯೂರಪ್ಪ ಒಂದು ಪಾರ್ಟಿ ಕಟ್ಟಿದ್ರು, ಕರ್ನಾಟಕ ಜನತಾ ಪಾರ್ಟಿ ಅಂತೇಳಿ, KJP, ತೆಂಗಿನಕಾಯಿ ಚಿಹ್ನೆ ಅದರು. ಆದರೆ 4 ಸೀಟ್ ಗೆದ್ದಿದ್ದು, 10% ವೋಟ್ ತಗೊಂಡ್ರು, BJPಯನ್ನು ಸೋಲಿಸಿದ್ರು. ಓಕೆ, ಕೊನೆಗೇನಾಯಿತು? BJPಯಲ್ಲಿ ವಿನಿಲ ಆಯಿತು, ಮತ್ತೆ ಅವರ ಅಧ್ಯಕ್ಷ ಆದರು. ಹಾಗಾಗಿ ಪಾರ್ಟಿ ಆ ಕ್ಷಣಕ್ಕೆ ನಿಮ್ಮಲ್ಲಿ ಶಕ್ತಿ ಇದ್ದರೆ ಸೆಡ್ಡು ಹೊಡೆಯೋದಕ್ಕಿರುವಂಥ ಒಂದು ಅವಕಾಶ. ಇನ್ನೊಬ್ಬರು ಯಾರು? ಬಿ ಶ್ರೀರಾಮುಲು. ಇದೇ ಸಂದರ್ಭದಲ್ಲಿ ಬಿ ಶ್ರೀರಾಮುಲು ಕೂಡ ಒಂದು ಪಾರ್ಟಿ ಕಟ್ಟಿದ್ರು, BSR ಪಾರ್ಟಿ ಅಂತೇಳಿ ಕಟ್ಟಿದ್ರು, BSR ಕಾಂಗ್ರೆಸ್ ಅಂತೇಳಿ. ಒಂದು ಪಾದಯಾತ್ರೆ ಕೂಡ ಮಾಡಿದ್ರು. ಆ ಪಾದಯಾತ್ರೆ ನಾನು ಕೂಡ ಕವರ್ ಮಾಡಿದ್ದೀನಿ. ಓಕೆ, ಆಮೇಲೆ ಏನಾಯಿತು? ಅದು ಕೂಡ BJPಯಲ್ಲಿ ವಿಲೀನವಾಯಿತು. ಇವರು ಕೂಡ 1 ಸೀಟನ್ನು ಗೆದ್ದಿದ್ರು ಅನಿಸುತ್ತೆ, ಒಂದು ಹೌದು, ಕುಡಚಿ ರಾಜೀವ್ ಇವರೇ ಪಕ್ಷದಿಂದ ಗೆದ್ದಿದ್ದು, 3% ವೋಟ್ ಪಡ್ಕೊಂಡಿದ್ರು. ಆಮೇಲೆ ಮೊನ್ನೆ ಜನಾರ್ದನ್ ರೆಡ್ಡಿ KRPP ಪಕ್ಷವನ್ನು ಮಾಡಿದರು. BJPಯಲ್ಲಿ ಅವರು ಗೆದ್ದಿದ್ರು, ಗಂಗಾವತಿಯಿಂದ ಗೆದ್ದು ಆಮೇಲೆ BJPಯಲ್ಲಿ ವಿಲೀನ ಆಯಿತು. ಆದರೆ ಕರ್ನಾಟಕದಲ್ಲಿ ಪಾರ್ಟಿ ಮಾಡಿದಂಥ ಕೀರ್ತಿ ಇದ್ದರೆ, ಪಾರ್ಟಿ ಮಾಡಿ ತೊಡೆ ತಟ್ಟಿ ಅದನ್ನು ದಕ್ಕಿಸಿಕೊಂಡ ಕೀರ್ತಿ ಇದ್ದರೆ, ಅದು ಒನ್ ಆ್ಯಂಡ್ ಓನ್ಲಿ ಸಾರೆಕೊಪ್ಪ ಬಂಗಾರಪ್ಪ. ಎಸ್ ಬಂಗಾರಪ್ಪ 3 ಸಲ ಪಾರ್ಟಿ ಮಾಡ್ತಾರೆ. ಮೊದಲಿಗೆ ಕ್ರಾಂತಿರಂಗ ಕಾಂಗ್ರೆಸ್ ವುಡೀಸ್, ಆಮೇಲೆ ಯಾವುದು KVP ಕರ್ನಾಟಕ ವಿಕಾಸ್ ಪಾರ್ಟಿ, KCP ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ. 3 ಸಲ ಪಾರ್ಟಿ ಮಾಡಿದಾಗಲೂ ಕೂಡ ಕಾಂಗ್ರೆಸ್ ಚಿಂದಿ ಚಿತ್ರಾನ್ನ. ಆಮೇಲೆ BJPಗೆ ಬರ್ತಾರೆ. BJPಯಲ್ಲಿ ತನಕ 72 ಕಂಡಿರೋದಿಲ್ಲ, ವೆರಿ ಫಸ್ಟ್ ಟೈಮ್ 72 ಕಾಣುತ್ತೆ ಇವರು ಬಂದ ಕಾರಣಕ್ಕಾಗಿ. ಆ ಟೈಮಲ್ಲಿ ಅನೇಕರು ಬರ್ತಾರೆ, ಈ ಅರ್ತಾಳು ಹಾಲಪ್ಪ, ಆಮೇಲೆ ಇವರೆಲ್ಲ ಬಂದಿದ್ದು ಆ ಟೈಮಲ್ಲಿ, ಇವರ ಶಿಷ್ಯಂದಿರು. ಆಯಿತಾ? ಎಸ್ ಬಂಗಾರಪ್ಪ. ಇನ್ನೊಬ್ಬರು HD ದೇವೇಗೌಡರು ಈಗಲೂ ಪಾರ್ಟಿ ಇದೆ, JDS ಇದೆ. ಈ ಹಿಂದೆ SJP ಅಂತ ಒಂದು ಮಾಡುವಂಥ ಪ್ರಯತ್ನ ಮಾಡಿದರು ದೇವೇಗೌಡರು. ಅದು ದೊಡ್ಡ ಶಕ್ತಿಶಾಲಿ ಆಗಲಿಲ್ಲ, ಕೊನೆಗೆ JDS ಮಾಡಿದರು. ಈಗಲೂ ಉಳಿದಿರೋದು ಒಂದೇ ಪಾರ್ಟಿ, ಪ್ರಾದೇಶಿಕ ಪಕ್ಷ ಅನ್ನುವಂಥದ್ದು ದೇವೇಗೌಡರು ಮಾತ್ರ. ಇನ್ನು ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಅಂತೇಳಿ ಒಂದು ಪಾರ್ಟಿಯನ್ನು ಮಾಡಿದರು. ಅದು ಬಂತು, ಹೋಯಿತು, ಮುಗೀತು, ಅದು ಕೂಡ ವಿಫಲವಾಯಿತು. ಹಾಗಾಗಿ ಪಕ್ಷಗಳು ಇಲ್ಲಿ ಸಪ್ರೇಟಾಗಿ ನಿಂತದ್ದಿಲ್ಲ. ದೇವೇಗೌಡರೊಂದು ಅಂಕು-ಡೊಂಕು ಹಾಕ್ಕೊಂಡು ಉಳಿತಾ ಇದೆ. ಅದು ಕೂಡ ಏನು ಭಾಳ ಬಲಿಷ್ಠವಾಗಿ ಏನಿಲ್ಲ. 90ರ ದಶಕದಲ್ಲಿ ಪ್ರಧಾನಮಂತ್ರಿಯನ್ನು ಕೂಡ ಮಾಡಿದ್ದು ಬೇರೆ ವಿಚಾರ. ಈಗ ಬಸನಗೌಡ ಪಾಟೀಲ್ ಬೇರೆ ಪಾರ್ಟಿ ಮಾಡುವಂಥ ತೋಳ್ಬಲ, ಜಾತಿ ಬಲ, ಹಣಬಲ ಎಲ್ಲ ಇರುತ್ತಾ? ಗೊತ್ತಿಲ್ಲ, ಏನಾಗುತ್ತೆ ಹಾಗಾದ್ರು. ಈಗ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಏನು ಮಾಡ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್? ಒಂದು ಪತ್ರ ಬರಿಬೋದಾ? ಇಲ್ಲ ಹಿಂಗೆಲ್ಲ ಮಾಡಬೇಡಿ, ಸರಿ ಮಾಡ್ಕೊಂಡು ಹೋಗ್ತೀನಿ, ಅಥವಾ ಏನು ರಮೇಶ್ ಜಾರಕಿಹೊಳಿ ಹೇಳಿದರು, ಇಲ್ಲ ತಪ್ಪುಗಳಾಗಿದ್ದರೆ ಸರಿ ಮಾಡೋಣ, ವಾಪಸ್ ತೆಗೀರಿ, ಹಿಂಗೆ ಹೇಳ್ಬೋದಾ? ಅಥವಾ ನೀವೇನು ನನ್ನನ್ನು ಉಚ್ಚಾಟನೆ ಮಾಡೋದು, ನಾನೇ ನಿಮ್ಮ ಪಕ್ಷವನ್ನು ಉಚ್ಚಾಟನೆ ಮಾಡಿದ್ದೀನಿ ಅಂದ್ಬಿಟ್ಟು BJPಗೆ ರಾಜೀನಾಮೆ ಕೊಡ್ಬೋದಾ? ಅಥವಾ ರಾಜೀನಾಮೆ ಕೊಟ್ಟರೆ ಅಲ್ಲಿ 6 ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ಗೆ ಪಕ್ಷೇತರವಾಗಿ ನಿಲ್ತಾರೆ, ಪಕ್ಷೇತರವಾಗಿ ನಿಲ್ತಿರೋದು ಶಕ್ತಿ ಬರುತ್ತೆ, BJP ವಾಪಸ್ ಕರ್ಕೋಬೋದು ಅಂತ ಶಕ್ತಿ ಇರುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಅದೇ ಥರ ಆಗಿ. ಅಥವಾ ಎಲ್ಲರೂ ಬೇರೆಯೇ ಪಾರ್ಟಿ ಮಾಡ್ತೀನಿ, ಲಿಂಗಾಯತರಲ್ಲಿ ನಮ್ಮ ಜೊತೆ ಇದ್ದಾರೆ, ಅಥವಾ ಇವ್ರ ಜೊತೆ ಬೇರೆ MLAಗಳು ಯಾರಾದರೂ ಬರ್ಬೋದು. 13ನೇ ತಾರೀಕು ಅವರೇನು ದೊಡ್ಡ ಸಭೆಯನ್ನು ಮಾಡ್ತಾರೆ ನೋಡೋಣ. ಈಗ ಹರಿಹರ ಸ್ವಾಮೀಜಿ ಇದರ ಬಗ್ಗೆ ಮಾತಿಲ್ಲ. ಪಂಚಮಸಾಲಿ ಲಿಂಗಾಯತರಲ್ಲಿ ಒಂದು ಇವರು, ಮತ್ತೊಬ್ಬರು ಹರಿಹರದ ಸ್ವಾಮೀಜಿ ಕೂಡ ಮಾತಾಡಿದರು. ಇಲ್ಲಿ ಹೆಂಗಿತ್ತು ಅಂದರೆ, ಈ ಸ್ವಾಮೀಜಿಗೆ ಮಾತಾಡಿದ್ರಲ್ಲ ಇವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದರೆ, ಪಂಚಮಸಾಲಿ ಅಲ್ಲಿ ಹರಿಹರ ಸ್ವಾಮೀಜಿಗಳು ನಿರಾಣಿ ಅವರಿಗೆ ಎಲ್ಲ ಇದೆ. ಸ್ವಾಮೀಜಿಗಳು ಇದ್ದು ಕೂಡ ಒಂದು ರೀತಿಯ ಸಪೋರ್ಟ್ಗಳು ಬೇರೆ ಬೇರೆ ಇರಲಿ ಬಿಡಿ. ಪಾರ್ಟಿ ಕಟ್ಟಿ ಏನಾಗಿದೆ? ಪಾರ್ಟಿ ಕಟ್ಟಿ ಏನಾದರೂ ಬದುಕಬಹುದಾ?
ಎಂತೆಂಥ ಘಟಾನುಘಟಿ ನಾಯಕರು ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಬನ್ನಿ ಒಂದು ಝಲಕ್ ತೋರಿಸ್ತೀವಿ. ಬಿ ಎಸ್ ಯಡಿಯೂರಪ್ಪ ಒಂದು ಪಾರ್ಟಿ ಕಟ್ಟಿದ್ರು, ಕರ್ನಾಟಕ ಜನತಾ ಪಾರ್ಟಿ ಅಂತೇಳಿ, KJP, ತೆಂಗಿನಕಾಯಿ ಚಿಹ್ನೆ ಅದರು. ಆದರೆ 4 ಸೀಟ್ ಗೆದ್ದಿದ್ದು, 10% ಓಟ್ ತಗೊಂಡ್ರು, BJPಯನ್ನು ಸೋಲಿಸಿದ್ರು. ಓಕೆ, ಕೊನೆಗೇನಾಯಿತು? BJPಯಲ್ಲಿ ವಿನಿಲ ಆಯಿತು, ಮತ್ತೆ ಅವರ ಅಧ್ಯಕ್ಷ ಆದರು. ಹಾಗಾಗಿ ಪಾರ್ಟಿ ಆ ಕ್ಷಣಕ್ಕೆ ನಿಮ್ಮಲ್ಲಿ ಶಕ್ತಿ ಇದ್ದರೆ ಸೆಡ್ಡು ಹೊಡೆಯೋದಕ್ಕಿರುವಂಥ ಒಂದು ಅವಕಾಶ. ಇನ್ನೊಬ್ಬರು ಯಾರು? ಬಿ ಶ್ರೀರಾಮುಲು. ಇದೇ ಸಂದರ್ಭದಲ್ಲಿ ಬಿ ಶ್ರೀರಾಮುಲು ಕೂಡ ಒಂದು ಪಾರ್ಟಿ ಕಟ್ಟಿದ್ರು, BSR ಪಾರ್ಟಿ ಅಂತೇಳಿ ಕಟ್ಟಿದ್ರು, BSR ಕಾಂಗ್ರೆಸ್ ಅಂತೇಳಿ. ಒಂದು ಪಾದಯಾತ್ರೆ ಕೂಡ ಮಾಡಿದ್ರು. ಆ ಪಾದಯಾತ್ರೆ ನಾನು ಕೂಡ ಕವರ್ ಮಾಡಿದ್ದೀನಿ. ಓಕೆ, ಆಮೇಲೆ ಏನಾಯಿತು? ಅದು ಕೂಡ BJPಯಲ್ಲಿ ವಿಲೀನವಾಯಿತು. ಇವರು ಕೂಡ 1 ಸೀಟನ್ನು ಗೆದ್ದಿದ್ರು ಅನಿಸುತ್ತೆ. ಒಂದು ಹೌದು, ಕುಡಚಿ ರಾಜೀವ್ ಇವರೇ ಪಕ್ಷದಿಂದ ಗೆದ್ದಿದ್ದು. 3% ವೋಟ್ ಪಡ್ಕೊಂಡಿದ್ರು. ಆಮೇಲೆ ಮೊನ್ನೆ ಜನಾರ್ದನ್ ರೆಡ್ಡಿ KRPP ಪಕ್ಷವನ್ನು ಮಾಡಿದರು. BJPಯಲ್ಲಿ ಅವರು ಗೆದ್ದಿದ್ರು, ಗಂಗಾವತಿಯಿಂದ ಗೆದ್ದು ಆಮೇಲೆ BJPಯಲ್ಲಿ ವಿಲೀನ ಆಯಿತು. ಆದರೆ ಕರ್ನಾಟಕದಲ್ಲಿ ಪಾರ್ಟಿ ಮಾಡಿದಂಥ ಕೀರ್ತಿ ಇದ್ದರೆ, ಪಾರ್ಟಿ ಮಾಡಿ ತೊಡೆ ತಟ್ಟಿ ಅದನ್ನು ದಕ್ಕಿಸಿಕೊಂಡ ಕೀರ್ತಿ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಸಾರೆಕೊಪ್ಪ ಬಂಗಾರಪ್ಪ. ಎಸ್ ಬಂಗಾರಪ್ಪ 3 ಸಲ ಪಾರ್ಟಿ ಮಾಡ್ತಾರೆ. ಮೊದಲಿಗೆ ಕ್ರಾಂತಿರಂಗ ಕಾಂಗ್ರೆಸ್ ವುಡೀಸ್, ಆಮೇಲೆ ಯಾವುದು KVP ಕರ್ನಾಟಕ ವಿಕಾಸ್ ಪಾರ್ಟಿ, KCP ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ. 3 ಸಲ ಪಾರ್ಟಿ ಮಾಡಿದಾಗಲೂ ಕೂಡ ಕಾಂಗ್ರೆಸ್ ಚಿಂದಿ ಚಿತ್ರಾನ್ನ. ಆಮೇಲೆ BJPಗೆ ಬರ್ತಾರೆ. BJPಯಲ್ಲಿ ತನಕ 72 ಕಂಡಿರೋದಿಲ್ಲ. ವೆರಿ ಫಸ್ಟ್ ಟೈಮ್ 72 ಕಾಣುತ್ತೆ ಇವರು ಬಂದ ಕಾರಣಕ್ಕಾಗಿ. ಆ ಟೈಮಲ್ಲಿ ಅನೇಕರು ಬರ್ತಾರೆ, ಈ ಅರ್ತಾಳು ಹಾಲಪ್ಪ, ಆಮೇಲೆ ಇವರೆಲ್ಲ ಬಂದಿದ್ದು ಆ ಟೈಮಲ್ಲಿ, ಇವರ ಶಿಷ್ಯಂದಿರು. ಆಯಿತಾ? ಎಸ್ ಬಂಗಾರಪ್ಪ. ಇನ್ನೊಬ್ಬರು HD ದೇವೇಗೌಡರು ಈಗಲೂ ಪಾರ್ಟಿ ಇದೆ, JDS ಇದೆ. ಈ ಹಿಂದೆ SJP ಅಂತ ಒಂದು ಮಾಡುವಂಥ ಪ್ರಯತ್ನ ಮಾಡಿದರು ದೇವೇಗೌಡರು. ಅದು ದೊಡ್ಡ ಶಕ್ತಿಶಾಲಿ ಆಗಲಿಲ್ಲ, ಕೊನೆಗೆ JDS ಮಾಡಿದರು. ಈಗಲೂ ಉಳಿದಿರೋದು ಒಂದೇ ಪಾರ್ಟಿ, ಪ್ರಾದೇಶಿಕ ಪಕ್ಷ ಅನ್ನುವಂಥದ್ದು ದೇವೇಗೌಡರದು ಮಾತ್ರ. ಇನ್ನು ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಅಂತೇಳಿ ಒಂದು ಪಾರ್ಟಿಯನ್ನು ಮಾಡಿದರು. ಅದು ಬಂತು, ಹೋಯಿತು, ಮುಗೀತು. ಅದು ಕೂಡ ವಿಫಲವಾಯಿತು. ಹಾಗಾಗಿ ಪಕ್ಷಗಳು ಇಲ್ಲಿ ಸಪ್ರೇಟಾಗಿ ನಿಂತದ್ದಿಲ್ಲ. ದೇವೇಗೌಡರೊಂದು ಅಂಕು ಡೊಂಕು ಹಾಕ್ಕೊಂಡು ಉಳಿತಾ ಇದೆ. ಅದು ಕೂಡ ಏನು ಭಾಳ ಬಲಿಷ್ಠವಾಗಿ ಏನಿಲ್ಲ. 90ರ ದಶಕದಲ್ಲಿ ಪ್ರಧಾನಮಂತ್ರಿಯನ್ನು ಕೂಡ ಮಾಡಿದ್ದು ಬೇರೆ ವಿಚಾರ. ಈಗ ಬಸನಗೌಡ ಪಾಟೀಲ್ ಬೇರೆ ಪಾರ್ಟಿ ಮಾಡುವಂಥ ತೋಳ್ಬಲ, ಜಾತಿ ಬಲ, ಹಣಬಲ ಎಲ್ಲ ಇರುತ್ತಾ ಗೊತ್ತಿಲ್ಲ, ಏನಾಗುತ್ತೆ ಹಾಗಾದ್ರು. ಈಗ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಏನು ಮಾಡ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್? ಒಂದು ಪತ್ರ ಬರಿಬೋದಾ? ಇಲ್ಲ ಹಿಂಗೆಲ್ಲ ಮಾಡಬೇಡಿ, ಸರಿ ಮಾಡ್ಕೊಂಡು ಹೋಗ್ತೀನಿ. ಅಥವಾ ಏನು ರಮೇಶ್ ಜಾರಕಿಹೊಳಿ ಹೇಳಿದರು, ಇಲ್ಲ ತಪ್ಪುಗಳಾಗಿದ್ದರೆ ಸರಿ ಮಾಡೋಣ, ವಾಪಸ್ ತೆಗೀರಿ, ಹಿಂಗೆ ಹೇಳ್ಬೋದಾ? ಅಥವಾ ನೀವೇನು ನನ್ನ ಉಚ್ಚಾಟನೆ ಮಾಡೋದು, ನಾನೇ ನಿಮ್ಮ ಪಕ್ಷವನ್ನು ಉಚ್ಚಾಟನೆ ಮಾಡಿದ್ದೀನಿ ಅಂದ್ಬಿಟ್ಟು BJPಗೆ ರಾಜೀನಾಮೆ ಕೊಡ್ಬೋದಾ? ಅಥವಾ ರಾಜೀನಾಮೆ ಕೊಟ್ಟರೆ ಅಲ್ಲಿ 6 ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ಗೆ ಪಕ್ಷೇತರವಾಗಿ ನಿಲ್ತಾರೆ. ಪಕ್ಷೇತರವಾಗಿ ನಿಲ್ತಿರೋದು ಶಕ್ತಿ ಬರುತ್ತೆ, BJP ವಾಪಸ್ ಕರ್ಕೋಬೋದು ಅಂತ ಶಕ್ತಿ ಇರುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಅದೇ ಥರ ಆಗಿದೆ. ಅಥವಾ ಎಲ್ಲರೂ ಬೇರೆಯೇ ಪಾರ್ಟಿ ಮಾಡ್ತೀನಿ, ಲಿಂಗಾಯತರಲ್ಲಿ ನಮ್ಮ ಜೊತೆ ಇದ್ದಾರೆ, ಅಥವಾ ಇವ್ರ ಜೊತೆ ಬೇರೆ MLAಗಳು ಯಾರಾದರೂ ಬರ್ಬೋದು. 13ನೇ ತಾರೀಕು ಅವರೇನು ದೊಡ್ಡ ಸಭೆಯನ್ನು ಮಾಡ್ತಾರೆ ನೋಡಿ. ಈಗ ಹರಿಹರ ಸ್ವಾಮೀಜಿ ಇದರ ಬಗ್ಗೆ ಮಾತಿಲ್ಲ. ಪಂಚಮಸಾಲ ಲಿಂಗಾಯತರಲ್ಲಿ ಒಂದು ಇವರು, ಮತ್ತೊಬ್ಬರು ಹರಿಹರದ ಸ್ವಾಮೀಜಿ ಕೂಡ ಮಾತಾಡಿದರು. ಇಲ್ಲಿ ಹೆಂಗಿತ್ತು ಅಂದರೆ, ಈ ಸ್ವಾಮೀಜಿಗೆ ಮಾತಾಡಿದ್ರಲ್ಲ ಇವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದರೆ, ಪಂಚಮಸಾಲಿ ಅಲ್ಲಿ ಹರಿಹರ ಸ್ವಾಮೀಜಿಗಳು ನಿರಾಣಿ ಅವರಿಗೆ ಎಲ್ಲ ಇದೆ. ಸ್ವಾಮೀಜಿಗಳು ಇದ್ದು ಕೂಡ ಒಂದು ರೀತಿಯ ಸಪೋರ್ಟ್ಗಳು ಬೇರೆ ಇರಲಿ ಬಿಡಿ. ಪಾರ್ಟಿ ಕಟ್ಟಿ ಏನಾಗಿದೆ? ಪಾರ್ಟಿ ಕಟ್ಟಿ ಏನಾದರೂ ಬದುಕಬಹುದಾ? ಎಂತೆಂಥ ಘಟಾನುಘಟಿ ನಾಯಕರು ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಬನ್ನಿ ಒಂದು ಝಲಕ್ ತೋರಿಸ್ತೀವಿ. ಬಿ ಎಸ್ ಯಡಿಯೂರಪ್ಪ ಒಂದು ಪಾರ್ಟಿ ಕಟ್ಟಿದ್ರು, ಕರ್ನಾಟಕ ಜನತಾ ಪಾರ್ಟಿ ಅಂತೇಳಿ, KJP, ತೆಂಗಿನಕಾಯಿ ಚಿಹ್ನೆ ಅದರು. ಆದರೆ 4 ಸೀಟ್ ಗೆದ್ದಿದ್ದು, 10% ಓಟ್ ತಗೊಂಡ್ರು, BJPಯನ್ನು ಸೋಲಿಸಿದ್ರು. ಓಕೆ, ಕೊನೆಗೇನಾಯಿತು? BJPಯಲ್ಲಿ ವಿನಿಲ ಆಯಿತು, ಮತ್ತೆ ಅವರ ಅಧ್ಯಕ್ಷ ಆದರು. ಹಾಗಾಗಿ ಪಾರ್ಟಿ ಆ ಕ್ಷಣಕ್ಕೆ ನಿಮ್ಮಲ್ಲಿ ಶಕ್ತಿ ಇದ್ದರೆ ಸೆಡ್ಡು ಹೊಡೆಯೋದಕ್ಕಿರುವಂಥ ಒಂದು ಅವಕಾಶ. ಇನ್ನೊಬ್ಬರು ಯಾರು? ಬಿ ಶ್ರೀರಾಮುಲು. ಇದೇ ಸಂದರ್ಭದಲ್ಲಿ ಬಿ ಶ್ರೀರಾಮುಲು ಕೂಡ ಒಂದು ಪಾರ್ಟಿ ಕಟ್ಟಿದ್ರು, BSR ಪಾರ್ಟಿ ಅಂತೇಳಿ ಕಟ್ಟಿದ್ರು, BSR ಕಾಂಗ್ರೆಸ್ ಅಂತೇಳಿ. ಒಂದು ಪಾದಯಾತ್ರೆ ಕೂಡ ಮಾಡಿದ್ರು. ಆ ಪಾದಯಾತ್ರೆ ನಾನು ಕೂಡ ಕವರ್ ಮಾಡಿದ್ದೀನಿ. ಓಕೆ, ಆಮೇಲೆ ಏನಾಯಿತು? ಅದು ಕೂಡ BJPಯಲ್ಲಿ ವಿಲೀನವಾಯಿತು. ಇವರು ಕೂಡ 1 ಸೀಟನ್ನು ಗೆದ್ದಿದ್ರು ಅನಿಸುತ್ತೆ. ಒಂದು ಹೌದು, ಕುಡಚಿ ರಾಜೀವ್ ಇವರೇ ಪಕ್ಷದಿಂದ ಗೆದ್ದಿದ್ದು. 3% ವೋಟ್ ಪಡ್ಕೊಂಡಿದ್ರು. ಆಮೇಲೆ ಮೊನ್ನೆ ಜನಾರ್ದನ್ ರೆಡ್ಡಿ KRPP ಪಕ್ಷವನ್ನು ಮಾಡಿದರು. BJPಯಲ್ಲಿ ಅವರು ಗೆದ್ದಿದ್ರು, ಗಂಗಾವತಿಯಿಂದ ಗೆದ್ದು ಆಮೇಲೆ BJPಯಲ್ಲಿ ವಿಲೀನ ಆಯಿತು. ಆದರೆ ಕರ್ನಾಟಕದಲ್ಲಿ ಪಾರ್ಟಿ ಮಾಡಿದಂಥ ಕೀರ್ತಿ ಇದ್ದರೆ, ಪಾರ್ಟಿ ಮಾಡಿ ತೊಡೆ ತಟ್ಟಿ ಅದನ್ನು ದಕ್ಕಿಸಿಕೊಂಡ ಕೀರ್ತಿ ಇದ್ದರೆ
ಅದು ಒನ್ ಆ್ಯಂಡ್ ಓನ್ಲಿ ಸಾರೆಕೊಪ್ಪ ಬಂಗಾರಪ್ಪ. ಎಸ್ ಬಂಗಾರಪ್ಪ ಮೂರು ಸಲ ಪಾರ್ಟಿ ಮಾಡ್ತಾರೆ. ಮೊದಲಿಗೆ ಕ್ರಾಂತಿರಂಗ ಕಾಂಗ್ರೆಸ್ ವುಡೀಸ್, ಆಮೇಲೆ ಯಾವುದು KVP ಕರ್ನಾಟಕ ವಿಕಾಸ್ ಪಾರ್ಟಿ, KCP ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ. 3 ಸಲ ಪಾರ್ಟಿ ಮಾಡಿದಾಗಲೂ ಕೂಡ ಕಾಂಗ್ರೆಸ್ ಚಿಂದಿ ಚಿತ್ರಾನ್ನ. ಆಮೇಲೆ BJPಗೆ ಬರ್ತಾರೆ. BJPಯಲ್ಲಿ ತನಕ 72 ಕಂಡಿರೋದಿಲ್ಲ. ವೆರಿ ಫಸ್ಟ್ ಟೈಮ್ 72 ಕಾಣುತ್ತೆ ಇವರು ಬಂದ ಕಾರಣಕ್ಕಾಗಿ. ಆ ಟೈಮಲ್ಲಿ ಅನೇಕರು ಬರ್ತಾರೆ, ಈ ಅರ್ತಾಳು ಹಾಲಪ್ಪ ಆಮೇಲೆ ಇವರೆಲ್ಲ ಬಂದಿದ್ದು ಆ ಟೈಮಲ್ಲಿ, ಇವರ ಶಿಷ್ಯಂದಿರು. ಆಯಿತಾ? ಎಸ್ ಬಂಗಾರಪ್ಪ. ಇನ್ನೊಬ್ಬರು HD ದೇವೇಗೌಡರು ಈಗಲೂ ಪಾರ್ಟಿ ಇದೆ, JDS ಇದೆ. ಈ ಹಿಂದೆ SJP ಅಂತ ಒಂದು ಮಾಡುವಂಥ ಪ್ರಯತ್ನ ಮಾಡಿದರು ದೇವೇಗೌಡರು. ಅದು ದೊಡ್ಡ ಶಕ್ತಿಶಾಲಿ ಆಗಲಿಲ್ಲ, ಕೊನೆಗೆ JDS ಮಾಡಿದರು. ಈಗಲೂ ಉಳಿದಿರೋದು ಒಂದೇ ಪಾರ್ಟಿ, ಪ್ರಾದೇಶಿಕ ಪಕ್ಷ ಅನ್ನುವಂಥದ್ದು ದೇವೇಗೌಡರದು ಮಾತ್ರ. ಇನ್ನು ರಾಮಕೃಷ್ಣ ಹೆಗಡೆ ಲೋಕಶಕ್ತಿ ಅಂತೇಳಿ ಒಂದು ಪಾರ್ಟಿಯನ್ನು ಮಾಡಿದರು. ಅದು ಬಂತು, ಹೋಯಿತು, ಮುಗೀತು. ಅದು ಕೂಡ ವಿಫಲವಾಯಿತು. ಹಾಗಾಗಿ ಪಕ್ಷಗಳು ಇಲ್ಲಿ ಸಪ್ರೇಟಾಗಿ ನಿಂತದ್ದಿಲ್ಲ. ದೇವೇಗೌಡರೊಂದು ಅಂಕು ಡೊಂಕು ಹಾಕ್ಕೊಂಡು ಉಳಿತಾ ಇದೆ. ಅದು ಕೂಡ ಏನು ಭಾಳ ಬಲಿಷ್ಠವಾಗಿ ಏನಿಲ್ಲ. 90ರ ದಶಕದಲ್ಲಿ ಪ್ರಧಾನಮಂತ್ರಿಯನ್ನು ಕೂಡ ಮಾಡಿದ್ದು ಬೇರೆ ವಿಚಾರ. ಈಗ ಬಸನಗೌಡ ಪಾಟೀಲ್ ಬೇರೆ ಪಾರ್ಟಿ ಮಾಡುವಂಥ ತೋಳ್ಬಲ, ಜಾತಿ ಬಲ, ಹಣಬಲ ಎಲ್ಲ ಇರುತ್ತಾ ಗೊತ್ತಿಲ್ಲ, ಏನಾಗುತ್ತೆ ಗಾದ್ರು. ಈಗ ಅನೇಕ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಏನು ಮಾಡ್ಬೋದು ಬಸನಗೌಡ ಪಾಟೀಲ್ ಯತ್ನಾಳ್? ಒಂದು ಪತ್ರ ಬರಿಬೋದಾ? ಇಲ್ಲ ಹಿಂಗೆಲ್ಲ ಮಾಡಬೇಡಿ, ಸರಿ ಮಾಡ್ಕೊಂಡು ಹೋಗ್ತೀನಿ. ಅಥವಾ ಏನು ರಮೇಶ್ ಜಾರಕಿಹೊಳಿ ಹೇಳಿದರು, ಇಲ್ಲ ತಪ್ಪುಗಳಾಗಿದ್ದರೆ ಸರಿ ಮಾಡೋಣ, ವಾಪಸ್ ತೆಗೀರಿ, ಹಿಂಗೆ ಹೇಳ್ಬೋದಾ? ಅಥವಾ ನೀವೇನು ನನ್ನನ್ನು ಉಚ್ಚಾಟನೆ ಮಾಡೋದು, ನಾನೇ ನಿಮ್ಮ ಪಕ್ಷವನ್ನು ಉಚ್ಚಾಟನೆ ಮಾಡಿದ್ದೀನಿ ಅಂದ್ಬಿಟ್ಟು BJPಗೆ ರಾಜೀನಾಮೆ ಕೊಡ್ಬೋದಾ? ಅಥವಾ ರಾಜೀನಾಮೆ ಕೊಟ್ಟರೆ ಅಲ್ಲಿ 6 ತಿಂಗಳಲ್ಲಿ ಎಲೆಕ್ಷನ್ ಆಗಬೇಕು, ಎಲೆಕ್ಷನ್ಗೆ ಪಕ್ಷೇತರವಾಗಿ ನಿಲ್ತಾರೆ. ಪಕ್ಷೇತರವಾಗಿ ನಿಲ್ತಿರೋದೊಂದು ಶಕ್ತಿ ಬರುತ್ತೆ, BJP ವಾಪಸ್ ಕರ್ಕೋಬೋದು ಅಂತ ಶಕ್ತಿ ಇರುತ್ತೆ. ಯಾಕಂದರೆ ಈ ಹಿಂದೆ ಕೂಡ ಅದೇ ಥರ ಆಗಿದೆ. ಅಥವಾ ಎಲ್ಲರೂ ಬೇರೆಯೇ ಪಾರ್ಟಿ ಮಾಡ್ತೀನಿ, ಲಿಂಗಾಯತರಲ್ಲಿ ನಮ್ಮ ಜೊತೆ ಇದ್ದಾರೆ, ಅಥವಾ ಇವ್ರ ಜೊತೆ ಬೇರೆ MLAಗಳು ಯಾರಾದರೂ ಬರ್ಬೋದು. 13ನೇ ತಾರೀಕು ಅವರೇನು ದೊಡ್ಡ ಸಭೆಯನ್ನು ಮಾಡ್ತಾರೆ ನೋಡಿ. ಈಗ ಹರಿಹರ ಸ್ವಾಮೀಜಿ ಇದರ ಬಗ್ಗೆ ಮಾತಿಲ್ಲ. ಪಂಚಮಸಾಲ ಲಿಂಗಾಯತರಲ್ಲಿ ಒಂದು ಇವರು, ಮತ್ತೊಬ್ಬರು ಹರಿಹರದ ಸ್ವಾಮೀಜಿ ಕೂಡ ಮಾತಾಡಿದರು. ಇಲ್ಲಿ ಹೆಂಗಿತ್ತು ಅಂದರೆ, ಈ ಸ್ವಾಮೀಜಿಗೆ ಮಾತಾಡಿದ್ರಲ್ಲ ಇವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಿದರೆ, ಪಂಚಮಸಾಲಿ ಅಲ್ಲಿ ಹರಿಹರ ಸ್ವಾಮೀಜಿಗಳು ನಿರಾಣಿ ಅವರಿಗೆ ಎಲ್ಲ ಇದೆ. ಸ್ವಾಮೀಜಿಗಳು ಇದ್ದು ಕೂಡ ಒಂದು ರೀತಿಯ ಸಪೋರ್ಟ್ಗಳು ಬೇರೆ ಬೇರೆ ಇರಲಿ ಬಿಡಿ. ಪಾರ್ಟಿ ಕಟ್ಟಿ ಏನಾಗಿದೆ? ಪಾರ್ಟಿ ಕಟ್ಟಿ ಏನಾದರೂ ಬದುಕಬಹುದಾ? ಎಂತೆಂಥ ಘಟಾನುಘಟಿ ನಾಯಕರು ಕರ್ನಾಟಕದಲ್ಲಿ ಪಾರ್ಟಿ ಕಟ್ಟಿದ್ದಾರೆ. ಬನ್ನಿ ಒಂದು ಝಲಕ್ ತೋರಿಸ್ತೀವಿ. BS ಯಡಿಯೂರಪ್ಪ ಒಂದು ಪಾರ್ಟಿ ಕಟ್ಟಿದರು, ಕರ್ನಾಟಕ ಜನತಾ ಪಾರ್ಟಿ ಅಂತೇಳಿ, KJP, ತೆಂಗಿನಕಾಯಿ ಚಿಹ್ನೆ ಅದರು. ಆದರೆ 4 ಸೀಟ್ ಗೆದ್ದಿದ್ದು, 10% ವೋಟ್ ತಗೊಂಡ್ರು, BJPಯನ್ನು ಸೋಲಿಸಿದರು. ಓಕೆ, ಕೊನೆಗೇನಾಯಿತು? BJPಯಲ್ಲಿ ವಿನಿಲ ಆಯಿತು, ಮತ್ತೆ ಅವರ ಅಧ್ಯಕ್ಷ ಆದರು. ಹಾಗಾಗಿ ಪಾರ್ಟಿ ಆ ಕ್ಷಣಕ್ಕೆ ನಿಮ್ಮಲ್ಲಿ ಶಕ್ತಿ ಇದ್ದರೆ ಸೆಡ್ಡು ಹೊಡೆಯೋದಕ್ಕಿರುವಂಥ ಒಂದು ಅವಕಾಶ. ಇನ್ನೊಬ್ಬರು ಯಾರು? B. ಶ್ರೀರಾಮುಲು. ಇದೇ ಸಂದರ್ಭದಲ್ಲಿ B. ಶ್ರೀರಾಮುಲು ಕೂಡ ಒಂದು ಪಾರ್ಟಿ ಕಟ್ಟಿದ್ರು, BSR ಪಾರ್ಟಿ ಅಂತೇಳಿ ಕಟ್ಟಿದ್ರು, BSR ಕಾಂಗ್ರೆಸ್ ಅಂತೇಳಿ. ಒಂದು ಪಾದಯಾತ್ರೆ ಕೂಡ ಮಾಡಿದ್ರು. ಆ ಪಾದಯಾತ್ರೆ ನಾನು ಕೂಡ ಕವರ್ ಮಾಡಿದ್ದೀನಿ. ಓಕೆ, ಆಮೇಲೆ ಏನಾಯಿತು? ಅದು ಕೂಡ BJPಯಲ್ಲಿ ವಿಲೀನವಾಯಿತು. ಇವರು ಕೂಡ 1 ಸೀಟನ್ನು ಗೆದ್ದಿದ್ರು ಅನಿಸುತ್ತೆ. ಒಂದು ಹೌದು, ಕುಡುಚಿ ರಾಜೀವ್ ಇವರೇ ಪಕ್ಷದಿಂದ ಗೆದ್ದಿದ್ದು, 3% ವೋಟ್ ಪಡ್ಕೊಂಡಿದ್ರು. ಆಮೇಲೆ ಮೊನ್ನೆ ಜನಾರ್ದನ್ ರೆಡ್ಡಿ KRPP ಪಕ್ಷವನ್ನು ಮಾಡಿದರು. BJPಯಲ್ಲಿ ಅವರು ಗೆದ್ದಿದ್ರು, ಗಂಗಾವತಿಯಿಂದ ಗೆದ್ದು ಆಮೇಲೆ BJPಯಲ್ಲಿ ವಿಲೀನ ಆಯಿತು. ಆದರೆ ಕರ್ನಾಟಕದಲ್ಲಿ ಪಾರ್ಟಿ ಮಾಡಿದಂಥ ಕೀರ್ತಿ ಇದ್ದರೆ, ಪಾರ್ಟಿ ಮಾಡಿ ತೊಡೆ ತಟ್ಟಿ ಅದನ್ನು ದಕ್ಕಿಸಿಕೊಂಡ ಕೀರ್ತಿ ಇದ್ದರೆ, ಅದು ಒನ್ ಆ್ಯಂಡ್ ಓನ್ಲಿ ಸಾರೆಕೊಪ್ಪ ಬಂಗಾರಪ್ಪ. ಎಸ್ ಬಂಗಾರಪ್ಪ ಮೂರು ಸಲ ಪಾರ್ಟಿ ಮಾಡ್ತಾರೆ. ಮೊದಲಿಗೆ ಕ್ರಾಂತಿರಂಗ ಕಾಂಗ್ರೆಸ್ ವುಡೀಸ್, ಆಮೇಲೆ ಯಾವುದು KVP ಕರ್ನಾಟಕ ವಿಕಾಸ್ ಪಾರ್ಟಿ, KCP ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ. 3 ಸಲ ಪಾರ್ಟಿ ಮಾಡಿದಾಗಲೂ ಕೂಡ ಕಾಂಗ್ರೆಸ್ ಚಿಂದಿ ಚಿತ್ರಾನ್ನ. ಆಮೇಲೆ BJPಗೆ ಬರ್ತಾರೆ. BJPಯಲ್ಲಿ ತನಕ 72 ಕಂಡಿರೋದಿಲ್ಲ. ವೆರಿ ಫಸ್ಟ್ ಟೈಮ್ 72 ಕಾಣ